ಆಮೇಲೆ ಭಾಳ ಮುಖ್ಯವಾಗಿ ನಾರಾಯಣಗೌಡರು ಕೂಡ ಹೇಳ್ತಾರೆ, ಸಾರಾ ಗೋವಿಂದ ಕೂಡ ಹೇಳ್ತಾರೆ, ಬೇರೆ ಕನ್ನಡ ಪರ ಚಳುವಳಿಗಾರರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿದ್ದೇನೆ. ದ್ವಿಭಾಷಾ ನೀತಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೀನಿ. ಆದರೂ ಒಂದು ಸರ್ಕಾರ ಅಂತಂದರೆ ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಭಾಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಸಭೆಯಲ್ಲಿ ಹೆಚ್ಚು ನೀವು ಕನ್ನಡ ಮಾತಾಡಬೇಕು ಅನ್ನೋದು ಕನ್ನಡದ ವಿಚಾರ ಇಲ್ಲ, ಕನ್ನಡ ಮಾತನಾಡಬೇಕು ಅನ್ನೋದು ನಿಜ. ಕನ್ನಡ ವಿಚಾರಗಳು ಹೆಚ್ಚು ಇಲ್ಲೇ ಚರ್ಚೆ ಆಗಬೇಕು. ಆದರೆ ಒಂದು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನು, ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾದಂಥ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಲಿದೇನೆ ಬದುಕ್ಬೋದು ಅಂತಕ್ಕಂಥ ವಾತಾವರಣ ಇದೆ. ಅನಿವಾರ್ಯತೆ ಇಲ್ಲ, ಕನ್ನಡ ಕಲಿಬೇಕಾದಂಥ ಅನಿವಾರ್ಯತೆ ಇಲ್ಲ, ಅಂಥ ವಾತಾವರಣ ಕೂಡ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡಿಗರು ಒಂದನ್ನು ಮಾಡಲೇಬೇಕಾದಂಥ ಅಗತ್ಯ ಇದೆ ಅಂತಂತಂದರೆ, ಯಾರೇ ಬೇರೆ ಭಾಷೆಯವರು ಇರ್ತಾರಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ತಮಿಳ್ನಾಡಿಗೆ ಹೋದರೆ, ಆಂಧ್ರಕ್ಕೆ ಹೋದರೆ, ತೆಲಂಗಾಣಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ, ಮಹಾರಾಷ್ಟ್ರಕ್ಕೆ ಹೋದರೆ, ಅಲ್ಲಿ ಆ ರಾಜ್ಯದ ಭಾಷೆ ಇದೆಯಲ್ಲ, ರಾಜ್ಯ ಭಾಷೆ, ಆ ಭಾಷೆನಲ್ಲೇ ಮಾತಾಡ್ತಾರೆ. ಇಬ್ಬರು ತುಳು ಭಾಷಿಗರು ಸೇರಿದ್ರೆ ತುಳು ಭಾಷೆನಲ್ಲೇ ಮಾತಾಡ್ತಾರೆ. ನಾವು ಕನ್ನಡಿಗರು ಯಾಕೆ ಕನ್ನಡದಲ್ಲಿ ಮಾತಾಡಬಾರ್ದು? ಅಂತ ಕನ್ನಡದಲ್ಲೇ ನಾ ಕನ್ನಡದಲ್ಲೇ ಮಾತಾಡ್ತೀನಿ. ಅನಿವಾರ್ಯ ಆದರೆ ಇಂಗ್ಲೀಷ್ನಲ್ಲಿ ಮಾತಾಡಿ ಅಥವಾ ಬೇರೆ ಭಾಷೆನಲ್ಲಿ ಮಾತಾಡಿ. ನಾನು ಯಾವತ್ತೂ ಕೂಡ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ, ಆದರೆ ಕಲೀರಿ, ಕನ್ನಡಿಗರಾಗಿರಿ ಅಷ್ಟೇ. ಬೇರೆ ಭಾಷೆ ಕಲೀರಿ. ಈಗ ಬೇರೆ ರಾಜ್ಯದಿಂದ ಬರ್ತಾರೆ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಹೋಗೋದು ಬೇಡ ಅಂತ ಹೇಳಲ್ಲ, ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ, ಹೋಗೋಣ. ಆದರೆ
ಇಲ್ಲಿ ಬಂದ ಮೇಲೆ ಕನ್ನಡಿಗರಾಗ್ತಕ್ಕಂಥ ನಾವು ಕನ್ನಡಿಗರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನು ನಾವು ತಿಳ್ಕೋಬೇಕಾಗ್ತದೆ ಅಲ್ವಾ. ಒಂದು ಮಾತನ್ನು ಹೇಳಿ ಕೊನೆಯಲ್ಲಿ ಕರ್ನಾಟಕದಲ್ಲಿ